ಈ ರೀಲ್ಸ್ ನಲ್ಲಿ ನೀವು ನೋಡ್ತಾ ಇರೋ ಹುಡುಗಿಯ ಹೆಸರು ಅಮೃತಾ ಚೌಹಾಣ್. ವಯಸ್ಸು 21 ವರ್ಷ. ಮುರ್ದಾಬಾದ್ ನ ಪೀತಲ್ ನಗರದ ನಿವಾಸಿ. ಜೊತೆಗೆ BSc ಫೋರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಕೂಡ. ಅಮೃತಾ ತನ್ನ ಬದುಕಿನ ಕೆಲವೊಂದು ಕ್ಷಣಗಳನ್ನು ರೀಲ್ಸ್, ಫೋಟೋ, ಸ್ಟೋರೀಸ್ ಮೂಲಕ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ಲು. ಆದ್ರೆ ಅವಳ ಜೀವನದಲ್ಲಿ ನಡೆದ ಕೆಲವೊಂದು ಘಟನೆಗಳಿಂದಾಗಿ ಅವಳು ತೆಗೆದುಕೊಂಡ ಆ ಒಂದು ನಿರ್ಧಾರ ಅವಳ ಮುಂದಿನ ಭವಿಷ್ಯದ ಕನಸನ್ನೇ ಮುಗಿಸಿವೆ. 30 ಸೆಪ್ಟೆಂಬರ್ಗೆ ಈ ರೀಲ್ಸ್ ನ ಅಪ್ಲೋಡ್ ಮಾಡಿದ್ಲು ಅಮೃತಾ. ಅದಾಗಿ 17 ದಿನಗಳ ನಂತರ ಅಂದ್ರೆ 18 ಅಕ್ಟೋಬರ್ 2025ರಂದು ದೆಹಲಿಯ ಪೊಲೀಸರು ಅಮೃತಾಳನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬಳು ಫೋರೆನ್ಸಿಕ್ ಸ್ಟೂಡೆಂಟ್ ಅಪರಾಧಗಳನ್ನು ಪತ್ತೆ ಮಾಡುವ ಅಧ್ಯಯನ ಮಾಡುತ್ತಿದ್ದ ಹುಡುಗಿಯನ್ನು ದೆಹಲಿಯಲ್ಲಿ ನಡೆದ ಬ್ಲಾಸ್ಟ್ ಗೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಲಾಗಿತ್ತು. ಹಾಗಾದ್ರೆ ಆ ರೀತಿ ಏನಾಗಿತ್ತು? ಅಮೃತ ನಿಜವಾಗಿಯೂ ದೆಹಲಿ ಬ್ಲಾಸ್ಟ್ ನ ಆರೋಪಿಯ? ಒಂದು ವೇಳೆ ಅಮೃತ ಅಪರಾಧಿಯೇ ಆಗಿದ್ದರೆ ಒಬ್ಬಳು ಸ್ಟೂಡೆಂಟ್ ಕೊಲೆಗಾತಿಯಾಗಲು ಕಾರಣವೇನು? ವೆಲ್ಕಮ್ ಟು ದ ಮಿಸ್ಟೀರಿಯಸ್ ಕೇಸ್ ಆಫ್ ರಾಮ್ಕೇಶ್ ಅಮೃತ್. 6 ಅಕ್ಟೋಬರ್ 2025 ಬೆಳಗಿನ ಜಾವ 3:18 ಗಾಂಧಿ ವಿಹಾರ್ ಕಾಲೋನಿ, ನವದೆಹಲಿ. ನವದೆಹಲಿಯ ಗಾಂಧಿ ವಿಹಾರ್ ಕಾಲೋನಿಯ ಮನೆ ಸಂಖ್ಯೆ E60ಯಲ್ಲಿ ವಾಸ ಮಾಡ್ತಾ ಇದ್ದ 32 ವರ್ಷದ ರಾಮ್ಕೇಶ್ ಮೀನಾನ ಮನೆಯಲ್ಲಿ ಬೆಂಕಿಯ ಜ್ವಾಲೆಗಳು ಕಾಣಿಸಿಕೊಂಡಿತ್ತು. ಬೆಂಕಿಯ ಜ್ವಾಲೆಗಳು ಎಷ್ಟೊಂದು ವೇಗವಾಗಿ ಆವರಿಸಿಕೊಂಡಿತು ಅಂದ್ರೆ ಅಲ್ಲಿ ಜನರ ಗುಂಪು ಸೇರಿತು. ಎಲ್ಲರೂ ಗಾಬರಿಯಿಂದ ಕೂಗತೊಡಗಿದರು. ಆ ಕಾಲೋನಿ ಹೆಚ್ಚು ಜನಸಂದಣಿ ಇರುವಂತ ಕಾಲೋನಿಯಾಗಿದ್ದು ಹತ್ತಿರ ಮನೆಗಳಿತ್ತು. ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ಹರಡುವ ಭಯವಿದ್ದರಿಂದ ಆ ಫ್ಲಾಟ್ ನ ಓನರ್ ಅಮಿತ್ ದಹಿಯಾನಿಗೆ ಈ ಘಟನೆಯ ಬಗ್ಗೆ ತಿಳಿಸಲಾಯಿತು. ಬೆಂಕಿಯ ವಿಷಯ ಕೇಳಿ ಅಮಿತ್ ನ ಕೈಕಾಲು ನಡುಗತೊಡಗಿತು. ಅವನು ತನ್ನ ತಾಯಿಯನ್ನ ಕರ್ಕೊಂಡು ಆ ಫ್ಲಾಟ್ ನ 4ನೇ ಫ್ಲೋರ್ಗೆ ಹೋದನು. ಅಲ್ಲಿ ಒಬ್ಬ ಹೋಮ್ ಗಾರ್ಡ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಬೆಂಕಿ ಹಾರಿಸಲು ಕಬ್ಬಿಣದ ಗೇಟ್ ಅನ್ನು ತೆರೆಯುವ ಪ್ರಯತ್ನದಲ್ಲಿದ್ದರು. ಆ ಗೇಟ್ ಅನ್ನು ಒಳಗಿನಿಂದ ಲಾಕ್ ಮಾಡಲಾಗಿತ್ತು. ಹಾಗೂ ಹೀಗೂ ಅಮಿತ್ ನ ತಾಯಿ ಕಟ್ಟಾಗಿದ್ದ ಕಬ್ಬಿಣದ ಸರಳಿನ ಸಂದಿಯಿಂದ ಕೈ ಹಾಕಿ ಇನ್ನೇನು ಗೇಟ್ ತೆಗೆದಿದ್ದರು. ಅಷ್ಟರಲ್ಲಿ ಬೆಂಕಿಯ ಜ್ವಾಲೆ ಭಯಾನಕ ಹೊಗೆಯೊಂದಿಗೆ ಅವರತ್ತ ಬಂತು. ಆ ಹೊಗೆಯೊಂದಿಗೆ ಉಸಿರು ಕಟ್ಟಿದ್ದಂತಾಗಿ ಕಣ್ಣು ಕತ್ತಲಿಟ್ಟಿತು. ತಾಯಿ ಮಗ ಇಬ್ಬರು ಒಬ್ಬರಿಗೊಬ್ಬರು ಸಂಭಾಳಿಸಿಕೊಂಡು ಮೆಟ್ಟಿಲಿಳಿದು ಕೆಳಗೆ ಹೊಡೆದರು. ಅಷ್ಟೊತ್ತಿಗೆ ಎಮರ್ಜೆನ್ಸಿ ನಂಬರ್ 112ಕ್ಕೆ ಕಾಲ್ ಮಾಡಿ ಬೆಂಕಿ ಹಬ್ಬಿರುವ ಬಗ್ಗೆ ಫೈರ್ ಬ್ರಿಗೇಡ್ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಸರಿಯಾಗಿ 20-25 ನಿಮಿಷಗಳಲ್ಲಿ ಪೊಲೀಸ್ ಮತ್ತು ಫೈರ್ ಬ್ರಿಗೇಡ್ ವಾಹನ ಅಲ್ಲಿ ತಲುಪಿದ್ದಷ್ಟೇ ಆ ಫ್ಲಾಟ್ ನಲ್ಲಿ ಒಂದು ದೊಡ್ಡ ಧಮಾಕವಾಗುತ್ತೆ. ಆ ಬ್ಲಾಸ್ಟ್ ನಿಂದಾಗಿ ಬೆಂಕಿ ಮತ್ತಷ್ಟು ಹೆಚ್ಚಾಯಿತು. ಇನ್ನು ಹೆಚ್ಚಾಗಿ ಬೆಂಕಿ ಹರಡುವ ಭಯವಿದ್ದರಿಂದ ಅದಕ್ಕಿಂತ ಮೊದಲು ಪೊಲೀಸರು ಅಕ್ಕಪಕ್ಕದ ಮನೆಗಳನ್ನೆಲ್ಲ ಖಾಲಿ ಮಾಡಿಸಿದರು. ಅಗ್ನಿಶಾಮಕದ ಸಿಬ್ಬಂದಿಗಳು ತಮ್ಮ ಕೆಲಸ ಪ್ರಾರಂಭಿಸಿದರು. 2 ಗಂಟೆಗಳ ಸತತ ಪ್ರಯತ್ನದ ನಂತರ ಬೆಂಕಿಯನ್ನ ಆರಿಸಲಾಯಿತು. ಬೆಂಕಿ ಹಬ್ಬಿದ್ದ ಸ್ಥಳ ಪರಿಶೀಲನೆಗೆಂದು ಹೋದ ರೆಸ್ಕ್ಯೂ ಟೀಮ್ಗೆ ಸುಟ್ಟ ಫರ್ನಿಚರ್, ಮೆಲ್ಟಾದ ವಿದ್ಯುತ್ ಉಪಕರಣಗಳು, ಒಡೆದ ಗಾಜಿನ ತುಂಡುಗಳ ನಡುವೆ ಬೆಂಕಿಯಿಂದ ಸುಟ್ಟು ಕರಕಲಾಗಿದ್ದ ದೇಹವೊಂದು ಕಂಡಿತ್ತು. ರೆಸ್ಕ್ಯೂ ಟೀಮ್ ನ ಸಿಬ್ಬಂದಿಯಿಂದ ಪೊಲೀಸರಿಗೆ ಸುದ್ದಿ ತಲುಪಿತು. ಇನ್ವೆಸ್ಟಿಗೇಷನ್ ಗಾಗಿ FSL ಟೀಮ್ ಅನ್ನು ಕರೆಯಲಾಯಿತು. ಫೈರ್ ಇನ್ವೆಸ್ಟಿಗೇಟರ್ ಆರಿಜಿನ್ ಅಂಡ್ ಕಾಸ್ ಆಫ್ ಫೈರ್ ಅಂದ್ರೆ ಬೆಂಕಿ ಎಲ್ಲಿಂದ ಹುಟ್ಟಿಕೊಂಡಿತು ಮತ್ತು ಹೇಗೆ ಹುಟ್ಟಿಕೊಂಡಿತು ಅಂತ ಪತ್ತೆ ಮಾಡತೊಡಗಿದರೆ FSL ಟೀಮ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಬಾಡಿಯನ್ನು ಹಿಂದೂರಾವ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ ಗಾಗಿ ಕಳಿಸಲಾಯಿತು. ದೇಹವನ್ನು ಪರೀಕ್ಷೆಗೊಳಪಡಿಸಿದಾಗ ಗೊತ್ತಾಗುತ್ತೆ ಆ ದೇಹ ರಾಮ್ಕೇಶ್ ಮೀನಾ ಎಂಬ 32 ವರ್ಷದ ಹುಡುಗನದ್ದು. ರಾಮ್ಕೇಶ್ ಮೀನಾ ನವದೆಹಲಿಯ ಗಾಂಧಿ ವಿಹಾರ್ ಮನೆ ನಂಬರ್ E60ಯಲ್ಲಿ ಬಾಡಿಗೆಗೆ ನೆಲೆಸುತ್ತಿದ್ದ ಮತ್ತು UPSCಗೆ ತಯಾರಿ ನಡೆಸುತ್ತಿದ್ದ. ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿದ್ದು ಒಳಗೆ ಏರ್ ಕಂಡೀಷನರ್ ನ ಫ್ರಂಟ್ ಪ್ಯಾನೆಲ್ ಡ್ಯಾಮೇಜ್ ಆಗಿದ್ದರಿಂದ ಏರ್ ಕಂಡೀಷನರ್ ಬ್ಲಾಸ್ಟ್ ಆಗಿ ಅಲ್ಲಿ ಹೊತ್ತಿಕೊಂಡ ಬೆಂಕಿಯಿಂದ ಹೊರಬರಲಾಗದೆ ಬೆಂಕಿ ಹತ್ತಿ ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸರಿಗೆ ಅನಿಸತೊಡಗಿತು. ರಾಮ್ಕೇಶ್ ಮೀನಾನ ಈ ಭಯಾನಕ ಸಾವಿನಿಂದಾಗಿ ಇಡೀ ಕಾಲೋನಿ ಶಾಕ್ ನಲ್ಲಿತ್ತು. ಎಲ್ಲರೂ ಈ ಸಾವನ್ನು ಆಕಸ್ಮಿಕ ಅಂದುಕೊಳ್ಳುತ್ತಿರುವಾಗಲೇ ಫೈರ್ ಇನ್ವೆಸ್ಟಿಗೇಟರ್ ನ ಫೈರ್ ಬರ್ನ್ ಪ್ಯಾಟರ್ನ್ ಮತ್ತು ಆ ಕಾಲೋನಿಯ ಸುತ್ತಮುತ್ತ ಇರುವ CC ಕ್ಯಾಮೆರಾದ ಫೋಟೇಜ್ ಬೇರೆನೆ ಕತೆ ಹೇಳುತ್ತಿತ್ತು. ರಾಮ್ಕೇಶ್ ಮೀನಾನ ದೇಹ ಸಿಕ್ಕಿದ ಮೇಲೆ ಘಟನೆ ನಡೆದ ರೀತಿಯ ಬಗ್ಗೆ ತಿಳಿದುಕೊಳ್ಳಲು ಫೈರ್ ಇನ್ವೆಸ್ಟಿಗೇಟರ್, FSL ಟೀಮ್ ಮತ್ತು ಮೆಡಿಕಲ್ ಎಕ್ಸಾಮಿನರ್ ಸೇರಿ ಒಂದು ವರದಿಯನ್ನು ತಯಾರು ಮಾಡುತ್ತಿದ್ದರು. ಪೊಲೀಸರು ಈ ಘಟನೆಯ ಕಾರಣವನ್ನು ತಿಳಿದುಕೊಳ್ಳಲು ರಾಮ್ಕೇಶ್ ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯನ್ನು ವಿಚಾರಿಸತೊಡಗಿದರು. ಮೊದಲು ಆಕಸ್ಮಿಕ ಸಾವೆಂದು ಭಾವಿಸಿದ್ದ ಪೊಲೀಸರ ಸಿದ್ಧಾಂತಗಳು ಈಗ ಸುಳ್ಳಾಗತೊಡಗಿತ್ತು. FSL ತಂಡಕ್ಕೆ AC ಯಿಂದ ಬ್ಲಾಸ್ಟ್ ಆಗಿದೆ ಅನ್ನಲು ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ. ಜೊತೆಗೆ ಅಡಿಗೆ ಮನೆಯಲ್ಲಿರಬೇಕಾದ ಗ್ಯಾಸ್ ಸಿಲಿಂಡರ್ ರಾಮ್ಕೇಶ್ ನ ದೇಹದ ಪಕ್ಕದಲ್ಲಿ ಬಿದ್ದಿತ್ತು. ಇನ್ನು ಫೈರ್ ಇನ್ವೆಸ್ಟಿಗೇಟರ್ ನ ಫೈರ್ ಬರ್ನ್ ಪ್ಯಾಟರ್ನ್ ಇಡೀ ಕೇಸನ್ನೇ ಬುಡಮೇಲಾಗಿಸಿತ್ತು. ಸಾಮಾನ್ಯವಾಗಿ ಆಕಸ್ಮಿಕವಾಗಿ ಹತ್ತಿಕೊಳ್ಳುವ ಬೆಂಕಿ, ಉದಾಹರಣೆಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಉಂಟಾದ ಬೆಂಕಿಯಿಂದ ಸುಟ್ಟಂತ ಮಾದರಿ ಈ ಚಿತ್ರದಲ್ಲಿ ತೋರಿಸಿದಂತೆ V ಶೇಪ್ ನಲ್ಲಿ ಇರುತ್ತದೆ ಮತ್ತು ಅದು ಚಿಕ್ಕದಾಗಿ ಯಾವ ಒಂದು ಎಲೆಕ್ಟ್ರಿಕಲ್ ವಸ್ತುವಿನಿಂದ ಬೆಂಕಿ ಶುರುವಾಗಿದೆಯೋ ಅದರ ಮಧ್ಯದಲ್ಲಿ ಇರುತ್ತದೆ.
ಆದರೆ ಈ ಕೇಸ್ನಲ್ಲಿ ಫೈರ್ ಬರ್ನ್ ಪ್ಯಾಟರ್ನ್ ರಾಮಕೇಶ್ನ ದೇಹದ ಹತ್ತಿರದಲ್ಲೇ ಕೇಂದ್ರೀಕೃತವಾಗಿತ್ತು ಮತ್ತು ಬೆಂಕಿಯಿಂದ ಹೆಚ್ಚಿನ ಹಾನಿ ಅವನ ದೇಹದ ಬಳಿಯೇ ಆಗಿತ್ತು. ಇದರಿಂದ ಒಂದಂತೂ ಸಾಬೀತಾಗಿತ್ತು, ಬೆಂಕಿ ಆಕಸ್ಮಿಕವಾಗಿ ತಗುಲಿದ್ದಲ್ಲ, ಯಾರೋ ಬೇಕಂತಲೇ ಹಚ್ಚಿದ್ದು ಅಂತ. ಈ ಅರ್ಧ ಸತ್ಯವನ್ನು ಪೂರ್ಣಗೊಳಿಸಿದ್ದು ಪೋಸ್ಟ್ ಮಾರ್ಟಂನ ರಿಪೋರ್ಟ್. ಈ ರೀತಿ ಆಕಸ್ಮಿಕ ಬೆಂಕಿ ಅವಘಡದ ಕೇಸ್ನಲ್ಲಿ ಹೊಗೆಯನ್ನು ಉಸಿರಿನ ಮೂಲಕ ಒಳಗೆ ತೆಗೆದುಕೊಳ್ಳುವುದರಿಂದ ಮನುಷ್ಯನ ಶ್ವಾಸಕೋಶ ಮತ್ತು ಶ್ವಾಸನಾಳದೊಳಗೆ ಒಂದು ಕಪ್ಪ ಬಣ್ಣದ ಕಣಗಳು ಕಾಣಿಸಿಕೊಳ್ಳುತ್ತದೆ. ಅಲ್ಲಿರುವ ವಸ್ತುಗಳ ಸುಟ್ಟ ಹೊಗೆ ದೇಹದೊಳಗೆ ಹೋದಾಗ ಅದು ವಿಷವಾಗಿ ಬದಲಾಗುತ್ತದೆ. ಈ ರೀತಿ ಆಗೋದು ಬೆಂಕಿ ಅವಘಡದ ಸಮಯದಲ್ಲಿ ಮನುಷ್ಯ ಬದುಕಿದ್ದರೆ ಮಾತ್ರ. ಆದ್ರೆ ರಾಮಕೇಶ್ ಮೀನಾನ ಕೇಸ್ನಲ್ಲಿ ದೇಹವನ್ನು ಎಕ್ಸಾಮಿನ್ ಮಾಡಿದಾಗ ಡಾಕ್ಟರ್ಗಳಿಗೆ ಅವನ ದೇಹದಲ್ಲಿ ಯಾವುದೇ ಕಪ್ಪು ಕಣಗಳಾಗಲಿ ಕಾರ್ಬನ್ ಮೊನಾಕ್ಸೈಡ್ ಆಗಲಿ ಸಿಗಲಿಲ್ಲ. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಈ ಅಗ್ನಿ ದುರಂತಕ್ಕೂ ಮೊದಲೇ ರಾಮಕೇಶ್ ಸತ್ತು ಹೋಗಿದ್ದ. ಈ ಕೇಸ್ ನಾವು ಅಂದುಕೊಂಡ ಹಾಗಿಲ್ಲ, ಬೇರೆನೇ ಇದೆ ಅಂತ ಪೊಲೀಸರಿಗೆ ಅರಿವಾಗುತ್ತೆ. ಪೊಲೀಸರು ಮತ್ತಷ್ಟು ನಾಜೂಕಾಗಿ ತಮ್ಮ ತನಿಖೆಯನ್ನು ಮುಂದುವರಿಸ್ತಾರೆ. ಆ ಕಾಲೋನಿಯ ಅಕ್ಕಪಕ್ಕದ ಸಿಸಿಟಿವಿ ಫುಟೇಜ್ಗಳನ್ನು ಪರೀಕ್ಷಿಸಿದ ಪೊಲೀಸರು ತಾವೇ ದಂಗಾಗಿ ಹೋಗ್ತಾರೆ. 6 ಅಕ್ಟೋಬರ್ 2025 ಸಿಸಿಟಿವಿ ಫುಟೇಜ್ ನಲ್ಲಿ ರಾತ್ರಿ 12:15ಕ್ಕೆ ಒಬ್ಬಳು ಹುಡುಗಿ ಮುಖ ಮುಚ್ಚಿಕೊಂಡು ರಾಮಕೇಶ್ನ ಬಿಲ್ಡಿಂಗ್ ಕಡೆಗೆ ಹೋಗ್ತಾ ಇರೋ ದೃಶ್ಯ ರೆಕಾರ್ಡ್ ಆಗಿರುತ್ತೆ. ಅದಾಗಿ 15 ನಿಮಿಷಗಳ ನಂತರ ಅಂದ್ರೆ 12:30ಕ್ಕೆ ಮುಖ ಮುಚ್ಚಿಕೊಂಡಿದ್ದ ಇಬ್ಬರು ಹುಡುಗರು ಅದೇ ಬಿಲ್ಡಿಂಗ್ ಕಡೆಗೆ ಹೋಗೋದು ರೆಕಾರ್ಡ್ ಆಗಿರುತ್ತೆ. ಸರಿಯಾಗಿ 2 ಗಂಟೆ ಕಳೆದು ಅಂದ್ರೆ ರಾತ್ರಿ 2:15ಕ್ಕೆ ಒಬ್ಬ ವ್ಯಕ್ತಿ ಆ ಬಿಲ್ಡಿಂಗ್ ನಿಂದ ಹೊರಗೆ ಬರ್ತಾನೆ. ಆನಂತರ 42 ನಿಮಿಷಗಳ ನಂತರ ಅಂದ್ರೆ ಸರಿಯಾಗಿ 2:57ಕ್ಕೆ ಮತ್ತೊಬ್ಬ ವ್ಯಕ್ತಿ ಹುಡುಗಿಯ ಜೊತೆ ಬಿಲ್ಡಿಂಗ್ ನಿಂದ ಹೊರಗೆ ಬರ್ತಾನೆ. ಇವರೆಲ್ಲ ಹೋದ ಕೆಲವೇ ನಿಮಿಷಗಳ ನಂತರ ಆ ಬಿಲ್ಡಿಂಗ್ ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಈ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ನೋಡಿದ ನಂತರ ಪೊಲೀಸರು ಬೇರೆ ಬೇರೆ ತಂಡಗಳಾಗಿ ಡಿವೈಡ್ ಆಗುತ್ತದೆ. ಅದರಲ್ಲಿ ಒಂದು ತಂಡ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ತೊಡಗುತ್ತದೆ. ಅಂದ್ರೆ ರಾತ್ರಿಯ ಸಮಯದಲ್ಲಿ ಯಾವೆಲ್ಲ ಹೊಸ ನಂಬರ್ಗಳು ಆಕ್ಟಿವ್ ಆಗಿತ್ತು ಅನ್ನೋದನ್ನ ಪತ್ತೆ ಹಚ್ಚಲು ಪ್ರಾರಂಭಿಸುತ್ತದೆ. ಅದೇ ಮತ್ತೊಂದು ತಂಡ ರಾಮಕೇಶ್ನ ಬಗ್ಗೆ ಅವನ ಗೆಳೆಯರ ಜೊತೆ ವಿಚಾರಿಸತೊಡಗಿದರು. ಸಿಸಿಟಿವಿ ಫುಟೇಜ್ ನಲ್ಲಿ ಕಂಡ ಹುಡುಗಿ ಮತ್ತು ಫೋನ್ ಟ್ರ್ಯಾಕಿಂಗ್ ನಿಂದಾಗಿ ಪತ್ತೆಯಾದ ಮಾಹಿತಿಯ ಪ್ರಕಾರ ಆ ಹುಡುಗಿ ಬೇರೆ ಯಾರೋ ಆಗಿರದೆ ಫಾರೆನ್ಸಿಕ್ ಸ್ಟೂಡೆಂಟ್ ಅಮೃತಾ ಚೌಹಾಣ್ ಆಗಿದ್ದಳು. ಪೊಲೀಸರಿಗೆ ಈ ಅಮೃತಳ ಬಗ್ಗೆ ಸಿಕ್ಕ ಮಾಹಿತಿಗಳನ್ನು ಒಟ್ಟು ಮಾಡಿ ಅವಳ ಫೋನ್ ಟ್ರ್ಯಾಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬ್ಲಾಸ್ಟ್ ನಡೆದ ರಾತ್ರಿಯಿಂದಾನೇ ಅವಳ ಫೋನ್ ಸ್ವಿಚ್ಡ್ ಆಫ್ ಆಗಿತ್ತು. ಅಮೃತಳನ್ನು ಹುಡುಕಲು ಪೊಲೀಸರು ಹಲವು ಜಾಗಗಳನ್ನು ರೈಡ್ ಮಾಡ್ತಾರೆ. ಕೊನೆಗೆ 18 ಅಕ್ಟೋಬರ್ 2025ರಂದು ಅಮೃತಳನ್ನು ಮುರಾದಾಬಾದ್ ನಲ್ಲಿ ಅರೆಸ್ಟ್ ಮಾಡಲಾಯಿತು. ಅಮೃತ ತನ್ನ ವಿಚಾರಣೆ ವೇಳೆ ಹೇಳಿದಂತ ವಿಷಯಗಳಿಂದ ಒಂದು ಅರ್ಥವಾಗುತ್ತೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಅವಶ್ಯಕತೆಗಾಗಿ ಇನ್ನೊಬ್ಬರನ್ನ ಕೈಗೊಂಬೆಯಂತೆ ಕುಣಿಸುತ್ತಾನೋ ಅದರ ಪರಿಣಾಮ ಭಯಾನಕವಾಗಿರುತ್ತದೆ. ಹಾಗಾದ್ರೆ ಅಮೃತಳಿಗೂ ರಾಮಕೇಶ್ ಮೀನಾನ ಬದುಕು ಮತ್ತು ಸಾವಿಗೂ ಏನು ಸಂಬಂಧ ಅಂತ ತಿಳಿದುಕೊಳ್ಳಲು ಹೋಗೋಣ. ಈ ಬ್ಲಾಸ್ಟ್ ನಡೆದ 5 ತಿಂಗಳ ಹಿಂದಿನ ಘಟನೆಗೆ. ಮೇ 2025 ಗಾಂಧಿ ವಿಹಾರ್ ಕಾಲೋನಿ, ನವದೆಹಲಿ. 32 ವರ್ಷದ ರಾಮಕೇಶ್ ಮೀನಾ ರಾಜಸ್ಥಾನದಿಂದ ದೆಹಲಿಗೆ ಯುಪಿಎಸ್ಸಿಯ ತಯಾರಿ ನಡೆಸಲು ಬಂದಿದ್ದ. ಯುಪಿಎಸ್ಸಿಯ ತಯಾರಿಯ ಜೊತೆಗೆ ಕೆಲಸಕ್ಕಾಗಿ ಇಂಟರ್ವ್ಯೂಗಳನ್ನು ಕೊಡುತ್ತಿದ್ದ. ಹೀಗೆ ಇಂಟರ್ವ್ಯೂ ಕೊಡುತ್ತಿದ್ದ ಸಮಯದಲ್ಲಿ ನೋಯ್ಡಾ ನಗರದಲ್ಲಿ ಮುರಾದಾಬಾದ್ನ ಪೀತಲ್ ನಗರದಲ್ಲಿ ನೆಲೆಸುತ್ತಿದ್ದ 21 ವರ್ಷದ ಅಮೃತಾ ಚೌಹಾಣ್ನ ಪರಿಚಯವಾಗುತ್ತೆ. ಬಿಎಸ್ಸಿ ಫಾರೆನ್ಸಿಕ್ ಸೈನ್ಸ್ ನ ಸ್ಟೂಡೆಂಟ್ ಆಗಿದ್ದ ಅಮೃತ ಕೆಲಸದ ಹುಡುಕಾಟದಲ್ಲಿ ಯುಪಿಯ ಮುರಾದಾಬಾದ್ ನಿಂದ ನೋಯ್ಡಾಗೆ ಬಂದಿದ್ದಳು. ಈಗ ಒಂದು ಕಂಪನಿಯ ಇಂಟರ್ವ್ಯೂ ಸಮಯದಲ್ಲಿ ಕಂಪನಿಯ ಕಾರಿಡಾರ್ ನಲ್ಲಿ ಆದ ಭೇಟಿಯಿಂದಾಗಿ ಇಬ್ಬರಲ್ಲೂ ಇನ್ಸ್ಟಂಟ್ ಆಗಿ ಒಂದು ಕನೆಕ್ಷನ್ ಬೆಳೆಯುತ್ತದೆ. ಇಬ್ಬರಿಂದ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಮೊದಲ ಭೇಟಿಯಿಂದ ಒಂದೊಳ್ಳೆ ಸಂಬಂಧ ಉಂಟಾಗಿ ಇಬ್ಬರು ಚಾಟಿಂಗ್ ಮಾಡುವ ಮೂಲಕ ತಮ್ಮ ಮಾತುಕತೆಯನ್ನು ಮುಂದುವರಿಸಿದ್ದರು. ಈ ಚಾಟಿಂಗ್ ನಿಂದ ಇವರಿಬ್ಬರು ಎಷ್ಟೊಂದು ಹತ್ತಿರವಾದರೆಂದರೆ ಚಾಟಿಂಗ್ ನಿಂದ ಕಾಫಿ, ನಂತರ ಡೇಟಿಂಗ್. ಆ ನಂತರ ಕೆಲವೇ ದಿನಗಳಲ್ಲಿ ಅಮೃತ ರಾಮಕೇಶ್ ನ ಫ್ಲಾಟ್ ಗೆ ಶಿಫ್ಟ್ ಆಗ್ತಾಳೆ. ಇಬ್ಬರು ಜೊತೆಯಾಗಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರತೊಡಗಿದರು. ಹೇಳೋದಕ್ಕೆ ಇಬ್ಬರು ಜೋಡಿಗಳಂತೆ ಜೊತೆಯಾಗಿ ಇರ್ತಾ ಇದ್ರು. ಈ ಸಂಬಂಧ ಶುರುವಾಗಿ 3 ತಿಂಗಳಿಗೆ ಅಮೃತಳ ಹಳೆಯ ಕಥೆಯೊಂದು ಅವಳ ಮುಂದೆ ಬಂದಿತ್ತು. ಅಮೃತ ಅವಳ ಕುಟುಂಬದಿಂದ ದೂರಾನೇ ಇರ್ತಾ ಇದ್ಲು. ಅವಳ ಕುಟುಂಬದವರು ಅವಳೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡಿದ್ದರು. ಕಾರಣ 2024ರ ಸುಮಿತ್ ಕಶ್ಯಪ್ ಜೊತೆಗಿನ ಅಮೃತಳ ಲವ್ ಅಫೇರ್. 27 ವರ್ಷದ ಸುಮಿತ್ ಕಶ್ಯಪ್ ಮುರಾದಾಬಾದ್ ನಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ನಡೆಸುತ್ತಿದ್ದ. ಈ ಮೊದಲೇ ಮದುವೆಯಾಗಿ ಅವನಿಗೆ ಒಂದು ಮಗು ಕೂಡ ಇತ್ತು. ಸುಮಿತ್ ಮತ್ತು ಅಮೃತಳ ನಡುವಿನ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ನ ವಿಷಯ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗಿತ್ತು. ಈ ವಿಷಯ ಅಮೃತಳ ಕುಟುಂಬದವರಿಗೆ ತಿಳಿದಾಗ ಅವರು ಅವಳಿಗೆ ಹಲವು ರೀತಿಯಲ್ಲಿ ತಿಳಿಸಿ ಹೇಳಲು ಪ್ರಯತ್ನಿಸಿದರು. ಆದ್ರೆ ಹಠಮಾರಿ ಸ್ವಭಾವದ ಅಮೃತ ಸುಮಿತ್ನ ವಿಷಯದಲ್ಲಿ ತನ್ನ ಮನೆಯವರೊಂದಿಗಿನ ಜಗಳಕ್ಕೆ ನಿಂತಳು. ಹಲವು ಪ್ರಯತ್ನಗಳ ನಂತರವೂ
ತಮ್ಮ ಮಗಳ ಹಠಕ್ಕೆ ಸೋತು ಸಮಾಜದಲ್ಲಿ ಆಗುತ್ತಿದ್ದ ಅವಮಾನಗಳಿಗೆ ಬೆಸೆತ್ತು ಕುಟುಂಬದ ಎಲ್ಲಾ ಸದಸ್ಯರು ಅಮೃತಳಿಂದ ತಮ್ಮೆಲ್ಲ ಸಂಬಂಧವನ್ನು ಮುರಿದುಕೊಳ್ಳಲು ನಿರ್ಧರಿಸಿದರು. ಫೆಬ್ರವರಿ 8ನೇ ತಾರೀಕಿಗೆ ತಮಗೂ ಅಮೃತಳಿಗೂ ಯಾವುದೇ ಸಂಬಂಧವಿಲ್ಲ, ತಮ್ಮ ಆಸ್ತಿಗಳಲ್ಲಿ ಅವಳಿಗೆ ಯಾವ ಹಕ್ಕೂ ಇಲ್ಲ ಎಂದು ಬರೆಯಿಸಿ ಅದನ್ನು ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಅಮೃತ ಮನೆಯವರಿಂದ ದೂರವಾದ ಕೆಲವೇ ಸಮಯದಲ್ಲಿ ಸುಮಿತ್ ಕೂಡ ಅವಳ ಜೀವನದಿಂದ ದೂರವಾಗಿದ್ದ. ಸೊ ಟೆಕ್ನಿಕಲಿ ರಾಮ್ಕೇಶ್ ಜೊತೆಗೆ ಅಮೃತ ರಿಲೇಶನ್ಶಿಪ್ ಗೆ ಬರುವ 1 ವರ್ಷದ ಮೊದಲೇ ಸುಮಿತ್ ಜೊತೆಗೆ ಬ್ರೇಕಪ್ ಆಗಿತ್ತು. ರಾಮ್ಕೇಶ್ ಮತ್ತು ಅಮೃತಳ ಲವ್ ಲೈಫ್ ಚೆನ್ನಾಗೇ ಸಾಗ್ತಾ ಇತ್ತು. ಇವರ ಲವ್ ಸ್ಟೋರಿಗೆ ಹೊಸ ತಿರುವು ಬಂದಿದ್ದು ಆಗಸ್ಟ್ 2025, ಅಂದ್ರೆ ರಾಮ್ಕೇಶ್ ನ ಸಾವಿನ 2 ತಿಂಗಳ ಹಿಂದೆ. ಆಕಸ್ಮಿಕವಾಗಿ ಸುಮಿತ್ ಕಶ್ಯಪ್ ಮತ್ತು ಅಮೃತಳ ಭೇಟಿಯಾಗುತ್ತೆ. ಸರ್ಪ್ರೈಸಿಂಗ್ಲಿ ಈ ಭೇಟಿ ಕೆಲವು ಕ್ಷಣಗಳಲ್ಲಿ ಮರೆತು ಹೋಗುವಂತ ಭೇಟಿಯಾಗಿರ್ಲಿಲ್ಲ. ಈ ಭೇಟಿ ಅವರಿಬ್ಬರು ಜೊತೆಗಿದ್ದ ಆ ದಿನಗಳನ್ನು ಮತ್ತೆ ನೆನಪಿಗೆ ತರಿಸಿತ್ತು. ಇದರ ಪ್ರಭಾವ ಇಬ್ಬರಲ್ಲೂ ಎಷ್ಟು ಪರಿಣಾಮಕಾರಿಯಾಗಿ ಆಯ್ತು ಅಂದ್ರೆ ಇಬ್ಬರು ಮತ್ತೆ ಮಾತನಾಡಲು ಪ್ರಾರಂಭಿಸಿದರು. ಇದು ಕೇವಲ ಇವರಿಬ್ಬರ ನಡುವೆ ಮಾತುಕತೆಗೆ ಮಾತ್ರ ಸೀಮಿತವಾಗಿರದೆ ಮತ್ತೊಮ್ಮೆ ಇಬ್ಬರು ಮೊದಲಿನಂತೆ ಹತ್ತಿರವಾಗತೊಡಗಿದರು. ಇದೆಲ್ಲವನ್ನು ಅಮೃತ ರಾಮ್ಕೇಶ್ ನ ಬೆನ್ನ ಹಿಂದೆ ಅವನಿಗೆ ಗೊತ್ತಾಗದಂತೆ ಮಾಡ್ತಾ ಇತ್ತು. ಅಮೃತಳಿಗೆ ಈಗ ರಾಮ್ಕೇಶ್ ಗಿಂತ ಹೆಚ್ಚಾಗಿ ಸುಮಿತ್ ನ ಜೊತೆ ಸಮಯ ಕಳೆಯುವುದು ಖುಷಿ ಕೊಡುತ್ತಿತ್ತು. ಅಮೃತ ರಾಮ್ಕೇಶ್ ಜೀವನಕ್ಕೆ ಎಷ್ಟು ವೇಗವಾಗಿ ಬಂದ್ಲೋ ಅಷ್ಟೇ ವೇಗವಾಗಿ ಅವನ ಜೀವನದಿಂದ ದೂರವಾಗಲು ನಿರ್ಧರಿಸಿ ರಾಮ್ಕೇಶ್ಗೆ ಎಲ್ಲಾ ಸತ್ಯವನ್ನು ಹೇಳಿ ಅವನೊಂದಿಗೆ ಬ್ರೇಕಪ್ ಮಾಡಿಕೊಳ್ಳುವ ಬಗ್ಗೆ ಕ್ಲಿಯರ್ ಆಗಿ ಹೇಳಿದಳು. ಜೊತೆಗೆ ಸುಮಿತ್ ನ ಜೊತೆಗೆ ದೆಹಲಿಯ ಛತರ್ಪುರ್ ನ ಫ್ಲಾಟ್ ಗೆ ಶಿಫ್ಟ್ ಆದರು. ನಿನ್ನೆ ತನಕ ತನ್ನ ಜೊತೆಗೆ ಲಿವಿಂಗ್ ನಲ್ಲಿದ್ದ ಅಮೃತ ತನ್ನ ಬೆನ್ನ ಹಿಂದೆಯೇ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಅಫೇರ್ ಇಟ್ಟುಕೊಳ್ತಾಳೆ ಮತ್ತು ಒಂದು ದಿನ ತನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ರಾಮ್ಕೇಶ್ ಕನಸಿನಲ್ಲೂ ಯೋಚಿಸಿರಲಿಲ್ಲ. ರಾಮ್ಕೇಶ್ಗೆ ಈ ಕಹಿ ಸತ್ಯವನ್ನು ಅರಗಿಸಿಕೊಳ್ಳಲು ಆಗ್ಲಿಲ್ಲ. ಈ ಕಹಿ ಸತ್ಯ ಅವನನ್ನು ಹುಚ್ಚನನ್ನಾಗಿ ಮಾಡಿತ್ತು. ಹೇಗಾದ್ರೂ ಸರಿ ಅಮೃತಳನ್ನು ಅವನು ತನ್ನ ಜೀವನಕ್ಕೆ ವಾಪಸ್ ಬರುವಂತೆ ಮಾಡಲು ಬಯಸಿದ್ದ. ಆ ಒಂದು ಉದ್ದೇಶದಿಂದ ರಾಮ್ಕೇಶ್ ಕೆಟ್ಟ ನಿರ್ಧಾರವೊಂದನ್ನು ತಗೋತಾನೆ. ರಾಮ್ಕೇಶ್ ಮತ್ತು ಅಮೃತ ಲಿವಿಂಗ್ ನಲ್ಲಿದ್ದಾಗ ಇಬ್ಬರ ನಡುವೆ ದೈಹಿಕ ಸಂಬಂಧ ಏರ್ಪಟ್ಟಿತ್ತು. ಆ ಇಂಟಿಮೆಂಟ್ ಮೂಮೆಂಟ್ ಗಳನ್ನು ರೆಕಾರ್ಡ್ ಕೂಡ ಮಾಡಲಾಗಿತ್ತು. ರಾಮ್ಕೇಶ್ ಈ ವಿಡಿಯೋಗಳನ್ನು ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ. ಈಗ ಅದೇ ವಿಡಿಯೋಗಳನ್ನು ಆಯುಧದಂತೆ ಬಳಸೋದಕ್ಕೆ ನಿರ್ಧರಿಸಿದ್ದ. ಅವನು ತನ್ನ ಮತ್ತು ಅಮೃತಳೊಂದಿಗಿನ ದೈಹಿಕ ಸಂಪರ್ಕದ ವಿಡಿಯೋಗಳನ್ನು ಅವಳ ಫೋನ್ಗೆ ಕಳಿಸೋಕೆ ಶುರು ಮಾಡಿದ. ಕಾರಣ ಕೊನೆ ಪಕ್ಷ ಈ ವಿಡಿಯೋಸ್ ಗಳನ್ನು ನೋಡಿ ಅದ್ರ ಬದಲಾಗಿ ವಾಪಸ್ ಬರ್ಲಿ ಅಂತ. ಆದ್ರೆ ಸಂಬಂಧಗಳನ್ನು ಆಟಿಕೆಯಂತೆ ಬದಲಾಯಿಸುವ ಅಮೃತ ರಾಮ್ಕೇಶ್ ನಿಂದ ಈ ರೀತಿಯ ವರ್ತನೆಯನ್ನು ನಿರೀಕ್ಷಿಸಿರಲಿಲ್ಲ. ಜೊತೆಗೆ ರಾಮ್ಕೇಶ್ ನ ಈ ರೀತಿಯ ವರ್ತನೆಯು ಅಮೃತಳ ಕೋಪವನ್ನು ನೆತ್ತಿಗೇರಿಸಿತ್ತು. ಮೊದಲು ಅಮೃತ ರಾಮ್ಕೇಶ್ ನೊಂದಿಗೆ ಮಾತಾಡಿ ಅವನಿಗೆ ಆ ವಿಡಿಯೋಸ್ ಗಳನ್ನು ಡಿಲೀಟ್ ಮಾಡೋಕೆ ಹೇಳ್ತಾಳೆ. ಆದ್ರೆ ರಾಮ್ಕೇಶ್ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಎಷ್ಟು ಸುಲಭವಾಗಿ ಅಮೃತ ರಾಮ್ಕೇಶ್ ನನ್ನು ಬಿಟ್ಟಿದ್ದಳೋ ಅಷ್ಟು ಸುಲಭವಾಗಿ ರಾಮ್ಕೇಶ್ ಅಮೃತಳನ್ನು ಬಿಡಲು ತಯಾರಿರಲಿಲ್ಲ. ರಾಮ್ಕೇಶ್, ಈಗ ನಮ್ಮಿಬ್ಬರ ವಿಡಿಯೋಸ್ ಗಳು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಆಗಿದೆ. ಒಂದು ವೇಳೆ ನೀನು ನನ್ನ ಜೊತೆಗೆ ಇರಲು ಒಪ್ಪಿಕೊಳ್ಳದಿದ್ದರೆ ಈ ವಿಡಿಯೋಸ್ ಗಳನ್ನು ಪಬ್ಲಿಕ್ ಮಾಡ್ತೀನಿ ಅಂತ ಅಮೃತಳಿಗೆ ಬೆದರಿಸಲು ಶುರು ಮಾಡಿದ. ಅಮೃತ ರಾಮ್ಕೇಶ್ ನಿಗೆ ಹಲವು ರೀತಿಯಲ್ಲಿ ಮನವೊಲಿಸಿ ಆ ವಿಡಿಯೋಸ್ ಗಳನ್ನು ಡಿಲೀಟ್ ಮಾಡಲು ಹೇಳಿದರೂ ಕೇಳದೆ ಪದೇ ಪದೇ ಬ್ಲಾಕ್ ಮೇಲ್ ಮಾಡತೊಡಗಿದ. ಇದರಿಂದ ಹೇಗಾದ್ರೂ ತಪ್ಪಿಸಿಕೊಳ್ಳಲು ಅಮೃತ ಈಗ ಬೇರೆ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಳು. ಅವಳು ಈಗ ರಾಮ್ಕೇಶ್ ನ ಜೊತೆಗೆ ಹೊಸದಾಗಿ ಸಂಬಂಧ ಪ್ರಾರಂಭಿಸುವಂತೆ ನಾಟಕ ಮಾಡಲು ಶುರು ಮಾಡಿದಳು. ಅಮೃತ ರಾಮ್ಕೇಶ್ ನನ್ನು ಸಂಪೂರ್ಣವಾಗಿ ನಂಬಿಸಿದಳು. ಅಮೃತ ಅವನ ಜೀವನಕ್ಕೆ ವಾಪಸ್ ಬಂದಿದ್ದರಿಂದ ಅವನು ತನ್ನ ಫೋನ್ ನಲ್ಲಿದ್ದ ಆ ಎಲ್ಲಾ ವಿಡಿಯೋಸ್ ಗಳನ್ನು ಡಿಲೀಟ್ ಮಾಡಿದ್ದ. ಆದ್ರೆ ಅದರ ಬ್ಯಾಕಪ್ ಇನ್ನೂ ಕೂಡ ಹಾರ್ಡ್ ಡಿಸ್ಕ್ ನಲ್ಲಿ ಹಾಗೆ ಇತ್ತು. ಅಮೃತ ಮತ್ತೆ ರಾಮ್ಕೇಶ್ ನ ರೂಮ್ ಗೆ ಹೋಗತೊಡಗಿದಳು. ಅದರ ಹಿಂದಿನ ಉದ್ದೇಶ ಆ ಹಾರ್ಡ್ ಡಿಸ್ಕ್ ಅನ್ನು ಕದಿಯೋದಾಗಿತ್ತು. ರಾಮ್ಕೇಶ್ಗೆ ಅಮೃತಳ ಈ ನಾಟಕದ ಬಗ್ಗೆ ಸ್ವಲ್ಪವೂ ಅರಿವಿರಲಿಲ್ಲ. ಯಾವಾಗೆಲ್ಲ ಅಮೃತ ಅವನ ರೂಮಿಗೆ ಬರ್ತಿದ್ಲೋ ಅವಾಗೆಲ್ಲ ಅವಳೊಂದಿಗೆ ದೈಹಿಕ ಸಂಬಂಧ ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದ. ಆದ್ರೆ ಯಾವ ಹುಡುಗಿಗೆ ಒಬ್ಬ ಹುಡುಗನ ಮೇಲೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ವೋ ಆ ಹುಡುಗ ಮುಟ್ಟೋದು ಸಹ ಸಹಿಸೋದಕ್ಕೆ ಅವಳಿಗೆ ಸಾಧ್ಯವಾಗೋದಿಲ್ಲ. ಆ ರೀತಿಯೇ ಆಗಿತ್ತು ಅಮೃತಳ ಸ್ಥಿತಿ ಕೂಡ. ಆದ್ರೆ ಅಮೃತಳ ಕಣ್ಣುಗಳು ರಾಮ್ಕೇಶ್ ನ ವಿಡಿಯೋ ಸ್ಟೋರ್ ಮಾಡಿದ ಹಾರ್ಡ್ ಡಿಸ್ಕ್ ನನ್ನು ಹುಡುಕುತ್ತಿತ್ತು. ಹೀಗಾಗಿ ಮನಸ್ಸಿಲ್ಲದಿದ್ದರೂ ಬೇರೆ ದಾರಿ ಇಲ್ಲದೆ ರಾಮ್ಕೇಶ್ ನ ಸನಿಹ ಬರುವಂತಾಗಿತ್ತು. ಹಲವು ದಿನಗಳ ನಾಟಕದ ನಂತರವೂ ಅಮೃತಳಿಗೆ ಆ ಹಾರ್ಡ್ ಡಿಸ್ಕ್ ನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಇದರಿಂದ ಅಮೃತ ತಾಳ್ಮೆ ಕಳೆದುಕೊಂಡಳು. ಜೊತೆಗೆ ಮನಸ್ಸಿಲ್ಲದ ರಾಮ್ಕೇಶ್ ನ ಸನಿಹ ಅವಳಲ್ಲಿ ಕೋಪ ಭುಗಿಲೇಳುವಂತೆ ಮಾಡಿತ್ತು. ಈಗ ರಾಮ್ಕೇಶ್ ನಿಂದ ತಪ್ಪಿಸಿಕೊಳ್ಳಲು ಅಮೃತಳಿಗೆ ಒಂದೇ ಒಂದು ದಾರಿ ಕಾಣುತ್ತಿತ್ತು. ಅದರ ಪ್ರಕಾರ ಸುಮಿತ್ ಜೊತೆ ಸೇರಿ ರಾಮ್ಕೇಶ್ ನಿಂದ ಪರ್ಮನೆಂಟ್ ಆಗಿ ತನ್ನ ದಾರಿಯಿಂದ ತೊಲಗಿಸಲು ಉಪಾಯ ರೂಪಿಸಿದಳು. ಈ ಪ್ಲಾನ್ ನಲ್ಲಿ ಅಮೃತ ಸುಮಿತ್ ಜೊತೆಗೆ ಸುಮಿತ್ ನ ಗೆಳೆಯ 29 ವರ್ಷದ ಸಂದೀಪ್ ಕುಮಾರ್ ನನ್ನು ಸೇರಿಸಿಕೊಂಡರು. ಸಂದೀಪ್ ಕುಮಾರ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ. ಜೊತೆಗೆ SSC CGL ನ ತಯಾರಿ ನಡೆಸುತ್ತಿದ್ದ. 3 ಜನರು ಮುರಾದಾಬಾದ್ ನ ನಾಗ್ಪನಿ ತಾಣದ ನಿವಾಸಿಗಳಾಗಿದ್ದರು.
ಫೊರೆನ್ಸಿಕ್ ಸೈನ್ಸ್ ನ ಸ್ಟೂಡೆಂಟ್ ಆಗಿದ್ದ ಅಮೃತ ತನಗಿದ್ದ ಫೊರೆನ್ಸಿಕ್ ನಾಲೆಡ್ಜ್ ಅನ್ನು ಬಳಸಿ ಪರ್ಫೆಕ್ಟ್ ಪ್ಲಾನಿಂಗ್ ಅನ್ನ ಮಾಡಿದ್ದಳು. 6 ಅಕ್ಟೋಬರ್ 2025 ಗಾಂಧಿ ವಿಹಾರ್ ಕಾಲೋನಿ, ನವದೆಹಲಿ. ಮುಖವನ್ನು ದುಪ್ಪಟ್ಟದಿಂದ ಮುಚ್ಚಿಕೊಂಡು ರಾಮಕೇಶ್ ನ ಫ್ಲಾಟ್ ಗೆ ಎಂಟರ್ ಆಗ್ತಾಳೆ ಅಮೃತ. ರಾಮಕೇಶ್ ಅಮೃತಳಿಗಾಗಿ ಕಾಯ್ತಾ ಇದ್ದ. ರೂಮಿನೊಳಗೆ ಬಂದ ಅಮೃತ ರಾಮಕೇಶ್ ಜೊತೆ ದೈಹಿಕ ಸಂಬಂಧವನ್ನು ಮಾಡುವ ನಾಟಕ ಮಾಡುತ್ತಾ ಫ್ಯಾಂಟಸಿಯ ರೀತಿಯಲ್ಲಿ ಅವನ ಕೈಕಾಲುಗಳನ್ನು ಕಟ್ಟಿ ಬಾಯಿಗೆ ಬಟ್ಟೆಯನ್ನು ತುರುಕಿದಳು. ಯಾವ ಫ್ಯಾಂಟಸಿಗಾಗಿ ರಾಮಕೇಶ್ನನ್ನು ಕಟ್ಟಿದ್ದಳೋ ಅದು ಅವನ ಸಾವಿನ ಬಲೆಯಾಗಿತ್ತು. ಕೆಲವೇ ಸಮಯದ ನಂತರ ಸುಮಿತ್ ಮತ್ತು ಸಂದೀಪ್ ರಾಮಕೇಶ್ ನ ಫ್ಲಾಟ್ ನೊಳಗೆ ಬರ್ತಾರೆ. ಬಂದವರೇ ರಾಮಕೇಶ್ನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಮತ್ತು ಅವನ ಬಾಯಿಂದ ಬಟ್ಟೆಯನ್ನು ತೆಗೆದು ಹಾರ್ಡ್ ಡಿಸ್ಕ್ ಬಗ್ಗೆ ಕೇಳ್ತಾರೆ. ಆದ್ರೆ ರಾಮಕೇಶ್ ಬಾಯಿ ತೆರೆಯೋದಿಲ್ಲ. ಇದರಿಂದ ಕೋಪಗೊಂಡ ಮೂವರು ಅವನ ಗಂಟಲು ಹಿಸಿಗೆ ಅವನನ್ನ ಸಾಯಿಸ್ತಾರೆ. ರಾಮಕೇಶ್ನನ್ನು ಸಾಯಿಸಿದ ನಂತರ ಫ್ಲಾಟ್ ನ ಪ್ರತಿ ಕೋಣೆಯನ್ನು, ಒಂದೂ ಮೂಲೆಯನ್ನು ಬಿಡದಂತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. 1.5 ಗಂಟೆಗಳ ಸತತ ಪ್ರಯತ್ನದ ನಂತರ ತಾವು ಹುಡುಕುತ್ತಿದ್ದ ಹಾರ್ಡ್ ಡಿಸ್ಕ್ ಸಿಗುತ್ತದೆ. ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಬಚ್ಚಿಟ್ಟಿದ್ದ ರಾಮಕೇಶ್ ಮೀನಾ. ಈಗ ಅವರು ಪ್ಲಾನ್ ಪ್ರಕಾರ ಆ ಫ್ಲಾಟ್ ನಲ್ಲಿದ್ದ ಎಣ್ಣೆ, ತುಪ್ಪ ಮತ್ತು ಶರಾಬನ್ನು ಒಟ್ಟು ಮಾಡಿ ರಾಮಕೇಶ್ ನ ದೇಹದ ಮೇಲೆ ಸುರಿತಾರೆ. ಸುಮಿತ್ ಕಿಚನ್ ನಿಂದ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಬಂದು ರಾಮಕೇಶ್ ನ ತಲೆಯ ಮೇಲೆ ಇಟ್ಟು ಆ ರೂಮಿನಲ್ಲಿ ಗ್ಯಾಸ್ ತುಂಬಲು ಆ ಸಿಲಿಂಡರ್ ನ ನಾಬ್ ಅನ್ನ ಆನ್ ಮಾಡ್ತಾರೆ. ಸುಮಿತ್ ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರಿಂದ ಬೆಂಕಿ ತಗುಲಿದ ಎಷ್ಟು ಸಮಯದ ನಂತರ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತದೆ ಅನ್ನೋದು ಅವನಿಗೆ ಗೊತ್ತಿತ್ತು. ಆ ನಂತರ ಅಲ್ಲಿಂದ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಅನ್ನು ಬ್ಯಾಗಿನಲ್ಲಿ ತುಂಬಿಸಿ ಎಲ್ಲವೂ ಸರಿಯಾಗಿದೆ ಎಂದು ಮತ್ತೊಮ್ಮೆ ಚೆಕ್ ಮಾಡಿ ಆ ರೂಮಿನೊಳಗೆ ಬೆಂಕಿ ಹಚ್ಚಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಮೃತ ಮೇನ್ ಡೋರ್ ನ ಕಟ್ಟಾದ ರಾಡ್ ನ ಸಂದಿಯಲ್ಲಿ ಕೈ ಹಾಕಿ ಡೋರ್ ಅನ್ನು ಒಳಗಿನಿಂದ ಲಾಕ್ ಮಾಡ್ತಾಳೆ. ನೋಡಿದವರು ರೂಮ್ ಒಳಗಿನಿಂದ ಬಂದಾಗಿತ್ತು ಅಂತ ತಿಳಿದುಕೊಳ್ಳಲು ಸರಿಯಾಗಿ 2:57ಕ್ಕೆ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಹೋದ ನಂತರ ನಿಧಾನವಾಗಿ ಬೆಂಕಿ ಹೆಚ್ಚಾಗುತ್ತಾ ರೂಮಿನ ತುಂಬಾ ಹರಡುತ್ತದೆ. ಹೆಚ್ಚು ಕಮ್ಮಿ 15 ನಿಮಿಷಗಳ ನಂತರ ಅಲ್ಲಿ ದೊಡ್ಡದೊಂದು ಬ್ಲಾಸ್ಟ್ ನಡೆಯುತ್ತದೆ. ಅಮೃತ ತನ್ನ ಫೊರೆನ್ಸಿಕ್ ಸೈನ್ಸ್ ನ ನಾಲೆಡ್ಜ್ ಬಳಸಿ ಯಾವುದೇ ಸಾಕ್ಷಿಗಳನ್ನು ಉಳಿಯದಂತೆ ಎಲ್ಲವೂ ಸುಟ್ಟು ಕರಕಲಾಗುವಂತೆ ನೋಡಿದವರಿಗೆ ಇದೊಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ರೀತಿ ಕಾಣುವ ಹಾಗೆ ಪ್ಲಾನ್ ಮಾಡಿದ್ದಳು. ಒಂದು ವೇಳೆ ಇದು ಆಕ್ಸಿಡೆಂಟಲ್ ಡೆತ್ ಅಂತ ಪೊಲೀಸರಿಗೆ ಅನಿಸಿದರೆ ರಾಮಕೇಶ್ ನ ದೇಹದ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಮತ್ತು ಈ ಸಾವಿನ ನಿಜವಾದ ಕಾರಣ ಹುಡುಕಲು ಹೋಗೋದಿಲ್ಲ ಅಂತ ಅವಳು ಅಂದುಕೊಂಡಿದ್ದಳು. ಹಾಗಾಗಿ ಪೊಲೀಸ್ ಅವರ ತನಕ ಬರೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ಆ 3 ಜನರು ಇದ್ರು. ಆಗಿದ್ದು ಸಹ ಹಾಗೇನೆ. ಮೊದಲು ರಾಮಕೇಶ್ ನ ಸಾವು ಎಸಿ ಬ್ಲಾಸ್ಟ್ ಆಗಿದ್ದರಿಂದ ಆಗಿದ್ದು ಅಂತಾನೆ ಪೊಲೀಸರು ಅಂದುಕೊಂಡಿದ್ರು. ಆದ್ರೆ ಫೈರ್ ಇನ್ವೆಸ್ಟಿಗೇಟರ್ಸ್ ನ ಫೈರ್ ಬರ್ನ್ ಪ್ಯಾಟರ್ನ್ ರಿಪೋರ್ಟ್ ಇಡೀ ಕೇಸ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು. ಇದರಿಂದಾಗಿ ರಾಮಕೇಶ್ ನ ದೇಹದ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆನಂತರ ಸಿಸಿಟಿವಿ ಫುಟೇಜ್ ಮತ್ತು ಮೊಬೈಲ್ ಡಾಟಾದ ಮಾಹಿತಿಯು ಪೊಲೀಸರನ್ನು 3 ಕೊಲೆಗಾರರ ತನಕ ತಲುಪಿಸಿತ್ತು. ಅಮೃತಳ ತಪ್ಪೊಪ್ಪಿಗೆಯ ನಂತರ ದಾಳಿ ನಡೆಸಿದ ಪೊಲೀಸರು 21 ಅಕ್ಟೋಬರ್ಗೆ ಸುಮಿತ್ ಮತ್ತು 23 ಅಕ್ಟೋಬರ್ಗೆ ಸಂದೀಪ್ ನನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅವರೆಲ್ಲರ ಬಳಿಯಿಂದ ಸಾಕ್ಷಿಯಾಗಿ ಹಾರ್ಡ್ ಡಿಸ್ಕ್, ಟ್ರಾಲಿ ಬ್ಯಾಗ್, 2 ಮೊಬೈಲ್ ಫೋನ್ ಮತ್ತು ರಾಮಕೇಶ್ ನ ಶರ್ಟ್ ಅನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ರಾಮಕೇಶ್ ಎಲ್ಲರಿಗೂ ಇಲ್ಲಿ ವಿಕ್ಟಿಮ್ ರೀತಿ ಕಾಣ್ತಾ ಇದ್ದ. ಆದ್ರೆ ಆ ಕಡೆ ಪೊಲೀಸರು ಅವನ ಹಾರ್ಡ್ ಡಿಸ್ಕ್ ನೋಡಿ ದಂಗಾಗಿ ಹೋಗ್ತಾರೆ. ಇನ್ವೆಸ್ಟಿಗೇಟರ್ಸ್ ಆ ಹಾರ್ಡ್ ಡಿಸ್ಕ್ ಅನ್ನು ಪರಿಶೀಲಿಸಿದಾಗ ಅದರಲ್ಲಿ ಇನ್ನೂ 15 ಹುಡುಗಿಯರ ಪ್ರೈವೇಟ್ ವಿಡಿಯೋಗಳಿತ್ತು. ಅದನ್ನು ನೋಡಿದ ಪೊಲೀಸರು ಆಶ್ಚರ್ಯಚಕಿತರಾಗ್ತಾರೆ. ರಾಮಕೇಶ್ ಮೀನಾ UPSC ಪ್ರಿಪರೇಷನ್ ಹೆಸರಲ್ಲಿ ಇದನ್ನೇ ಮಾಡ್ತಿದ್ದ. ಪೊಲೀಸರಿಗೆ ಆ ಉಳಿದ 15 ವಿಡಿಯೋಗಳ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂದಿರದಿದ್ದರಿಂದ ಪೊಲೀಸರು ಆ ವಿಡಿಯೋಗಳ ಬಗ್ಗೆ ಏನೂ ಮಾತನಾಡಲಿಲ್ಲ. ಆದ್ರೆ ಈ ಒಂದು ಕೇಸ್ನಿಂದ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಅಂತೂ ಮೂಡಿತ್ತು. ಇಲ್ಲಿ ಯಾರು ಸರಿ, ಯಾರು ತಪ್ಪು? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.